ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋ ಏನಂದರೆ ಸ್ಕಿನ್ ಕೇರ್ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡೋದು ಅಂತ. ಕೆಲವೊಬ್ರಿಗೆ ಕನ್ಫ್ಯೂಷನ್ ಇರುತ್ತೆ. ಫಸ್ಟು ಟೋನರ್ ಹಾಕಬೇಕಾ, ಮಾಯ್ಶ್ಚರೈಸರ್ ಹಾಕಬೇಕಾ, ಇಲ್ಲ ಸನ್ಸ್ಕ್ರೀನ್ ಹಾಕಬೇಕಾ, ಸಿರಮ್ ಹಾಕಬೇಕಾ ಅಂತ. ಸೊ ಅದು ಇವಾಗ ಸ್ಟೆಪ್ ಬೈ ಸ್ಟೆಪ್ ಕ್ಲಾರಿಫಿಕೇಷನ್ ಕೊಡ್ತಾಯಿದ್ದೀನಿ. ಯಾವ್ದ್ಯಾವ್ದು ಫಸ್ಟು ಯಾವ್ದ್ಯಾವ್ದು ಸೆಕೆಂಡು ಅಂತ ಸ್ಟೆಪ್ ಬೈ ಸ್ಟೆಪ್ಪು ನೋಡೋಣ ಬನ್ನಿ. ಈಗ ನನ್ನ ಫೇಸ್ಗೆ ಏನೂ ಹಚ್ಚಿಲ್ಲ, ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫೇಸ್ ವಾಶ್ ಮಾಡಿದ ತಕ್ಷಣ ವೈಪ್ ಮಾಡಿಕೊಂಡು ಫಸ್ಟ್ ಟೋನರ್ ಹಾಕ್ಕೋಬೇಕು. ಕ್ಲೆನ್ಸ್ ಆದಮೇಲೆ ಕ್ಲೆನ್ಸ್ ಮಾಡ್ಕೋಬೇಕು. ಫಸ್ಟು ಯೂಸ್ ಮಾಡೋ ಫೇಸ್ ವಾಶಿಂದ ಆಗಲಿ ಇಲ್ಲ ಕ್ಲೆನ್ಸರಿಂದ ಆಗಲಿ ಏನರನ್ನಾಗಲಿ ಫಸ್ಟು ಕ್ಲೆನ್ಸ್ ಮಾಡಿಕೊಂಡು ಟೋನರ್ ಹಚ್ಚಬೇಕು. ಟೋನರ್ ಹಚ್ಚಿ ಫುಲ್ಲು ಡಬ್ ಮಾಡಬೇಕು. ಸ್ಕಿನ್ನಿಗೆ ಅಬ್ಸರ್ವ್ ಆಗೋಗಂಟ ಅದು ಸೆಟ್ ಆಗೋಗಂಟ 2 ಮಿನಿಟ್ಸ್ ಫುಲ್ ಡ್ರೈ ಆಗೋಗಂಟ ಸ್ಕಿನ್ನಿಗೆ ಅಬ್ಸರ್ವ್ ಆಗೋಗಂಟ ಟೋನರ್ನ ಡಬ್ ಮಾಡಿಕೊಂಡು ಹಚ್ಚಬೇಕು. ಟೋನರ್ ಫಸ್ಟ್ ಬಂದುಬಿಟ್ಟು ಕ್ಲೆನ್ಸಿಂಗು, ಸೆಕೆಂಡು ಟೋನರ್ ಇವಾಗ ಅಬ್ಸರ್ವ್ ಆಗಲಿ ಸ್ಕಿನ್ನಿಗೆ ಡಬ್ ಮಾಡ್ಕೋಬೇಕು. ಕೆಲವೊಬ್ರು ಟವಲಲ್ಲಿ ಮುಖನ ಉಜ್ತಾರಲ್ಲ, ಹಿಂಗೆ ಅದೆಲ್ಲ ಮಾಡಬೇಡ್ದು. ಸುಮ್ಮನೆ ಹಿಂಗೆ ಡ್ಯಾಪ್ ಮಾಡಬೇಕಷ್ಟೆ. ಟವಲ್ನ ಕೂಡ ಫೇಸ್ ವಾಶ್ ಮಾಡಿದಾಗ ಹಿಂಗೆ ಡ್ಯಾಪ್ ಮಾಡಿ ವೈಪ್ ಮಾಡಬೇಕು ಫೇಸ್ನ ಟವಲಲ್ಲಿ, ಓಕೆನಾ. ಈಗ ನೋಡಿ, ಕ್ಲೀನಾಗಿ ಅಬ್ಸರ್ವ್ ಆಗಿದೆ ಟೋನರು. ನಾನು ಯಾವ್ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ ಯೂಸ್ ಮಾಡ್ತೀನೋ ಅದೆಲ್ಲ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ನಾನು. ಯಾವ ಥರ ಯಾವ್ಯಾವ ಸ್ಕಿನ್ನಿಗೆ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ, ಅದು ಹೇಳ್ತೀನಿ. ಯಾವ ಸ್ಕಿನ್ನವ್ರಿಗೆ ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೋದು ಅಂತ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಳ್ತೀನಿ. ಆ್ಯಂಡ್ ಹಾಗೆ ಯಾವ ಸ್ಕಿನ್ನು ನಮ್ಮದು ಅಂತ ಐಡೆಂಟಿಫೈ ಮಾಡೋದು ಹೇಗೆ ಅಂತ ಕೂಡ ನೆಕ್ಸ್ಟ್ ವಿಡಿಯೋಲ್ಲಿ ನಿಮ್ಗೆ ಹೇಳ್ತೀನಿ. ಕಾಂಬಿನೇಷನ್ ಸ್ಕಿನ್ನು, ಇಲ್ಲ ಡ್ರೈ ಸ್ಕಿನ್ನು, ನಾರ್ಮಲ್ ಸ್ಕಿನ್ನು, ಸೆನ್ಸಿಟಿವ್ ಸ್ಕಿನ್ನು, ಯಾವ ಸ್ಕಿನ್ನು ಅಂತ ಬೇಕು ಅಂದರೂ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ನಾನು ಹೇಳ್ತೀನಿ ಯಾವ್ದ್ಯಾವುದು ಅಂತ. ನೋಡಿ, ಈಗ ಟೋನರ್ ಫುಲ್ಲು ಕ್ಲೀನಾಗಿ ಫೇಸ್ಗೆ ಅಬ್ಸರ್ವ್ ಆಗಿದೆ. ಟೈಮ್ ಕೊಟ್ಬಿಡ್ಬೇಕು ಅದು ಅಬ್ಸರ್ವ್ ಆಗೋಗಂಟ. ಅದ್ರ ಮೇಲೆ ಬ್ಯಾಕ್ ಟು ಬ್ಯಾಕ್ ಹಚ್ಚಿದ್ರಿಂದ ಏನಾಗುತ್ತೆ, ಸ್ಕಿನ್ನು ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಆ ರೀಸನ್ಗೆ ಫಸ್ಟು ಸೆಟ್ ಆಗಕ್ಕೆ ಬಿಡಬೇಕು ಟೋನರ್ನ. ಟೋನರ್ ಸೆಟ್ ಆದಮೇಲೆ ಸಿರಮ್. ಇಲ್ಲೊಂದು ಡ್ರಾಪು, ಇಲ್ಲೊಂದು ಡ್ರಾಪು, ಇಲ್ಲೊಂದು ಡ್ರಾಪು, ಇಲ್ಲೊಂದು ಡ್ರಾಪು, 4 ಡ್ರಾಪ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಕಣ್ಣಿಗೆ ಹಾಕೋಂಗಿಲ್ಲ ಸಿರಮ್ನ, ಕಣ್ಣಿಗೆ ಹಾಕ್ಕೊಳ್ಳೋಂಗಿಲ್ಲ ಸಿರಮ್. ಸೊ ಕ್ಲೀನಾಗಿ ಹಿಂಗೆ ಹಚ್ಕೋಬೇಕು. ಸಮ್ಮರಲ್ಲಂತೂ ಸ್ಕಿನ್ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಇನ್ ಕೇಸ್ ನಿಮ್ಮದು ಡ್ರೈ ಸ್ಕಿನ್ನು, ಡ್ರೈ ಆಗಿದೆ ನಮ್ಮ ಸ್ಕಿನ್ನು ಅನ್ನೋರು ಮಾತ್ರ ಸಮ್ಮರಲ್ಲಿ ಸಿರಮ್ ಯೂಸ್ ಮಾಡಿ. ಇಲ್ದಿದ್ರೆ ಸಿರಮ್ನ ಸಮ್ಮರ್ ಟೈಮಲ್ಲಿ ಸ್ಕಿಪ್ ಮಾಡ್ಬೋದು, ವಿಂಟರಲ್ಲಿ ಯೂಸ್ ಮಾಡ್ಕೋಬೋದು. ನೋಡಿ, ಇದನ್ನು ಕೂಡ ಈ ಥರ ಕ್ಲೀನಾಗೆ ಸ್ಕಿನ್ಗೆ ಅಬ್ಸರ್ವ್ ಆಗೋಗಂಟ ಕಣ್ಣು ಸ್ಕಿಪ್ ಮಾಡಬೇಕು ಸಿರಮ್ ಹಾಕೋವಾಗ. ಈ ಥರ ಕ್ಲೀನಾಗಿ ಅಬ್ಸರ್ವ್ ಆದಮೇಲೆ ಈಗ ಸಿರಮ್ ಆದಮೇಲೆ ಏನು ಅಪ್ಲೈ ಮಾಡಬೇಕು ಅಂದರೆ ಮಾಯ್ಶ್ಚರೈಸರ್. ಮಾಯ್ಶ್ಚರೈಸರ್ ಕೂಡ ಸೆಟ್ ಆಗೋ ಗಂಟ ಕ್ಲೀನಾಗೆ ರಬ್ ಮಾಡ್ಕೊಂಡೆ. ನೋಡಿ, ಮಾಯ್ಶ್ಚರೈಸರ್ ಕೂಡ ಸೆಟ್ ಆಯಿತು. ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಈ ಸಮ್ಮರ್ ಟೈಮಲ್ಲಿ ಬೇಡ ಅಂದರೂ ಕೂಡ ಯೂಸ್ ಮಾಡಲೇಬೇಕಾಗಿರೋ ಪ್ರಾಡಕ್ಟು ಸನ್ಸ್ಕ್ರೀನ್. ಸೊ ನಿಮ್ಮ ಸ್ಕಿನ್ಗೆ ಯಾವ ಥರ ಸನ್ಸ್ಕ್ರೀನ್ ಸೂಟ್ ಆಗುತ್ತೆ ಅದನ್ನು ನೀವು ನೋಡಿ ತೊಗೊಳ್ಳಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಯಾವ ಥರ ಸ್ಕಿನ್ ಟೈಪು ಮತ್ತು ಯಾವ ಸ್ಕಿನ್ನವ್ರು ಯಾವ ಥರ ಪ್ರಾಡಕ್ಟ್ ಯೂಸ್ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಕಮೆಂಟ್ ಮಾಡಿ ಈ ವಿಡಿಯೋಲಿ ಯಾರಿಗೆಲ್ಲ ಬೇಕು ನೆಕ್ಸ್ಟ್ ವಿಡಿಯೋ ಅಂತ. ನೋಡಿ, ಸನ್ಸ್ಕ್ರೀನ್ ನಾನು ಡಿಕನ್ಸ್ಟ್ರಕ್ಟ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ.
ಬಜೆಟ್ ಫ್ರೆಂಡ್ಲಿನೇ ಇದು ಸನ್ಸ್ಕ್ರೀನು. ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ಡ್ರೈ ಸ್ಕಿನ್ನು ಅಥವಾ ಕಾಂಬಿನೇಷನ್ ಸ್ಕಿನ್ಗೆ ಆರಾಮ್ಸೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಜೆಲ್ ಏನದು ಲೈಟ್ ವೆಯ್ಟ್ ಜೆಲ್ ಸನ್ಸ್ಕ್ರೀನು ತುಂಬ ಚೆನ್ನಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಬೇರೆ ಸನ್ಸ್ಕ್ರೀನ್ಸ್ಗೆ ಕಂಪೇರ್ ಮಾಡಿದ್ರೆ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಬೇರೆ ಸನ್ಸ್ಕ್ರೀನ್ಸ್ ಎಲ್ಲ ಏನು ಗೊತ್ತಾ, ಬೂದಿ ಸ್ಪ್ಯಾಚಿ ಥರ ಎಲ್ಲ ಕಾಣಿಸುತ್ತೆ. ಇದು ನೋಡಿ ಎಷ್ಟು ಕ್ಲೀನಾಗಿ ಹಚ್ಚಿದೀವೋ ಇಲ್ವೋ ಅನ್ನೋ ಥರನೇ ಇರುತ್ತೆ. ತುಂಬ ಲೈಟ್ ವೆಯ್ಟ್ ಕೂಡ ಇದು. ಹೌದು ನೋಡಿ, ತುಂಬ ಕ್ಲೀನಾಗಿ ಅಬ್ಸರ್ವ್ ಆಯ್ತು ನೋಡಿ. ಇಷ್ಟೇ ನಂದು ಸ್ಕಿನ್ ರೂಟೀನ್ ನೋಡಿ, ಇಷ್ಟ. ಇದಾದಮೇಲೆ ನೀವು ಯಾವುದು ಯೂಸ್ ಮಾಡ್ತಿರೋ ಕ್ರೀಮ್ಸು ಅದು ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ಲ್ಯಾಕ್ಮೇದು ಕ್ರೀಮ್ ಯೂಸ್ ಮಾಡ್ತಿದ್ದೆ. ಅದು ಯೂಸ್ ಮಾಡಿದಾಗಿಂದ ನನ್ನ ಸ್ಕಿನ್ ಯಾಕೋ ಬರ್ನಿಂಗ್ ಥರ ಸೆನ್ಸೇಷನ್ ಫೀಲ್ ಆಯಿತು, ಬರ್ನಿಂಗ್ ಥರ ಅನ್ನಿಸ್ತು ಲ್ಯಾಕ್ಮೆ ಕ್ರೀಮು. ನನ್ನ ಸ್ಕಿನ್ನಿಗೆ ಸೆಟ್ ಆಗಿಲ್ಲ ಅದು. ಸೊ ರೆಗ್ಯುಲರಾಗಿ ನಾನು ಯೂಸ್ ಮಾಡ್ತಿದ್ದೆ ಇದು ಫೇರ್ ಆ್ಯಂಡ್ ಲವ್ಲಿ. ಅದು ನಾನು ಇದಾಗೋಯ್ತು ಅಂತ ಅದು ತರಿಸ್ಕೊಂಡೆ, ಬಟ್ ಅದು ನನಗೆ ಸೆಟ್ ಆಗಿಲ್ಲ ಲ್ಯಾಕ್ಮೆ ಕ್ರೀಮು. ಆಮೇಲೆ ಕ್ರೀಮ್ ಮನೇಲಿದೆ, ಆರಾಮ್ಸೆ ಸನ್ಸ್ಕ್ರೀನ್ಗೆ ಎಂಡ್ ಮಾಡ್ತೀನಿ. ಎಲ್ಲ ಆಚೆ ಹೋದರೆ ಇದು ಕ್ರೀಮ್ ಸನ್ಸ್ಕ್ರೀನ್ ಮೇಲೆ ಯೂಸ್ ಮಾಡ್ತೀನಿ. ಆರಾಮ್ಸೆ ಮನೇಲಿ ಇದ್ದರೆ ಸನ್ಸ್ಕ್ರೀನ್ಗೆ ಎಂಡ್ ಮಾಡ್ಕೊಳ್ಳಿ ಸಾಕು. ಲಿಪ್ ಬಾಮ್, ನೆಕ್ಸ್ಟ್ ಇಷ್ಟೇ ಗಾಯ್ಸ್ ನನ್ನ ಸ್ಕಿನ್ ಕೇರ್ ರೋಟೀನ್. ಈ ಥರ ಇರುತ್ತೆ ನನ್ನ ಡೈಲಿ ಸ್ಕಿನ್ ಕೇರ್. ನೋಡಿ ಇಷ್ಟೇ ಹಚ್ಚೋದು ನಾನು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬೇಕು ಅಂದರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರಿಗೆಲ್ಲ ಸ್ಕಿನ್ ಕೇರ್ ತಿಳ್ಕೊಬೇಕು, ಸ್ಕಿನ್ ಕೇರ್ ತಿಳ್ಕೊಬೇಕಲ್ಲ, ಸ್ಕಿನ್ ನಮ್ದು ಯಾವ ಟೈಪು ಅಂತ ತಿಳ್ಕೊಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ ಯಾವ ಥರ ಸ್ಕಿನ್ ಟೈಪು, ಯಾವ ಥರ ನಾವು ಐಡೆಂಟಿಫೈ ಮಾಡ್ಬೋದು, ನಮ್ದು ಯಾವುದು ಸ್ಕಿನ್ ಟೈಪು ಅಂತ ತಿಳ್ಕೊಬೋದು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಲ್ಲಿ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಏನು ಮಾಡ್ತೀನಿ. ಯಾರೆಲ್ಲ ನೋಡಿದ್ದೀರೋ ನೋಡ್ತಾ ಇದ್ದೀರೋ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ನ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.